ಪ್ರೀತಿಯ ಹುಚ್ಚ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಕುಮಾರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಮಾತಾಡೋಣ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಸಿನಿಮಾಗೆ ದುಡ್ಡು ಹಾಕಿ ಯಾಕಪ್ಪ ಕೈ ಸುಟ್ಕೊಳ್ಳೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಹೇಗೆ ಧೈರ್ಯ ಮಾಡಿ ದುಡ್ಡು ಹಾಕಿದ್ರಿ? ಖಂಡಿತ ಮೇಡಮ್, ನಾನು ಸುಟ್ಕೊಂಡಿದ್ದೀನಿ. ಕೆಲವು ಸಿನಿಮಾಗಳಿಗೆಲ್ಲ ದುಡ್ಡು ಹಾಕಿ ಸುಟ್ಕೊಂಡಿದ್ದೀನಿ. ಸುಮಾರು ಒಂದು 15 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಕೆಲವೊಂದು ಸಿನಿಮಾಗಳಿಗೆಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಸಿನಿಮಾನೇ ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಆ್ಯಕ್ಚುಲಿ ಒಂದು ಹಳ್ಳಿ ಸ್ಟೋರಿ, ಒಂದು ಒಳ್ಳೆ ಕತೆ, ದೇಶಕ್ಕೆ ಏನೋ ಒಂದು ಮೂಡಿಸ್ಬೋದು. ಒಂದು ಹೆಣ್ಣಿನ ಬಗ್ಗೆ ತುಂಬ ಇದೆ ಇದರಲ್ಲಿ. ಆ ಹೆಣ್ಣಿನ ಬಗ್ಗೆ ಒಂದು ಮೂಡ್ಸೋಕೆ ಹೊರಟಿದ್ದಾರಲ್ಲ ಅಂದ್ಬಿಟ್ಟು ಈ ಸಿನಿಮಾಗೆ ನಾನು ಕೈ ಹಾಕಿದೆ. ಆ ಸಿನಿಮಾ ನೋಡಿದ್ಮೇಲೆ ನನಗೆ ತುಂಬ ಮನಸ್ಸಿಗೆ ತುಂಬ ನೋವಾಯಿತು. ಈ ಥರ ರಿಯಲ್ ಸ್ಟೋರಿನ ತೆಗಿದಾರಲ್ಲ, ಯಾರೂ ಈ ಥರ ತೆಗೆದ್ಬಿಟ್ಟು ನೋಡಿಸಿಲ್ಲ ಸಿನಿಮಾದಲ್ಲಿ. ಯಾಕಂದರೆ ನಡೀತಾ ಇರೋವಂಥ ಘಟನೆಗಳ್ನ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಯಾವ್ಯಾವ ಥರ ಏನೇನು ಆಗುತ್ತೆ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ತುಂಬ ಹೆಮ್ಮೆ ಪಡ್ತೀನಿ ನಾನು. ಯಾಕಂದರೆ ಇಂಥ ಡೈರೆಕ್ಟ್ರುಗಳ್ನ ನಾವು ಬೆಳೆಸ್ಬೇಕನ್ಬಿಟ್ಟು ನನಗೆ ತುಂಬ ಇದಾಯಿತು. ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಇಂಥವ್ರಿಗೆ ಒಳ್ಳೊಳ್ಳೆ ಚಾನ್ಸ್ ಕೊಡಬೇಕು ಅಂತ ನಾವು ಇದನ್ನು ಮಾಡಿದ್ದೀವಿ. ಓಕೆ, ಡೈರೆಕ್ಟ್ರು ನಿಮ್ಮ ಹತ್ರ ಬಂದು ಕತೆ ಹೇಳ್ತಾರೆ. ಸೊ ನಿಮಗೆ ಆ ಕಥೆಯಲ್ಲಿ ಯಾವ ಪಾಯಿಂಟ್ ತುಂಬ ಇಷ್ಟ ಆಗಿ ಡೈರೆಕ್ಷನ್ ಅದು ಪ್ರೊಡ್ಯೂಸರ್ ಆಗಿ ಒಪ್ಕೊಂಡ್ರಿ? ಒಂದು ಹೆಣ್ಣಿನ ಬಗ್ಗೆ ಈ ಥರ ಆಗ್ತಾ ಇದೆ ಅಂತ ಹೇಳಿದಾಗ, ಒಂದು ಹೆಣ್ಣು ಯಾವ ಥರ ಇರ್ತಾರೆ, ಅವರ ಮಾನಕ್ಕೆ ಯಾವ ಥರ ಬದುಕ್ತಾರೆ, ಅವರಿಗೆ ಹೋದಾಗ ಏನು ಆಗುತ್ತೆ ಅನ್ನೋದೊಂದು ಇದು ಬಂದಾಗ, ಇದು ಪ್ರಪಂಚಕ್ಕೆ ಬೇಕು. ಇವಾಗ ಪ್ರತಿಯೊಂದರಲ್ಲೂ ನಡೀತಾ ಇದೆ. ನೀವು ಪ್ರತಿಯೊಂದು ನ್ಯೂಸಲ್ಲಿ ತೆಗೆದ್ರೂ ಇಂಥ ಕಡೆ ಹಿಂಗಾಯಿತು, ಈ ಹೆಣ್ಮಗು ಹಿಂಗಾಯಿತು, 5 ವರ್ಷ 10 ವರ್ಷದ ಹೆಣ್ಮಗು ಹಿಂಗೆ ಮಾಡಿದ್ರು, 8 ವರ್ಷದ ಹೆಣ್ಮಗು ಇದೇ ನಡೀತಾ ಇದೆ. ಯಾಕಂದರೆ ಕಾನೂನಲ್ಲಿ ಯಾರೂ ಇದನ್ನು ಮಾಡ್ತಾ ಇಲ್ಲ. ಅಲ್ಲಿ ಎಷ್ಟು ಮೀಡಿಯಾಗಳು ಬಂದ್ರೂ, ಎಷ್ಟು ಇದನ್ನು ಮಾಡಿದ್ರೂ ಕರೆಕ್ಟಾಗಿ ತೊಗೊತಾ ಇಲ್ಲ ಅದನ್ನು. ಹೀಗಾಗಿ ಈ ಸಿನಿಮಾದಲ್ಲಿ ನೋಡಾದ್ಮೇಲೆ ಮುಂದಿನ ಒಂದು ಇದರಲ್ಲಿ ತುಂಬ ಒಂದು ಒಳ್ಳೆ ಇದು ಬರುತ್ತೆ, ಒಂದು ಹೆಣ್ಣಿಗೆ ಒಂದು ಇದು ಸಿಗುತ್ತೆ, ರಕ್ಷಣೆ ಸಿಗುತ್ತೆ ಅನ್ನೋದು ನನ್ನಲ್ಲಿ ಒಂದು ತುಂಬ ಮೂಡಿತು ಮೇಡಮ್. ಓಕೆ ಸರ್, ಈ ಒಂದು ಕತೆ ಯಾವ ಬೇಸ್ಡ್ ಆನ್ ಇರುತ್ತೆ? ಎಲ್ಲ ವಿಲೇಜ್ ಬೇಸಲ್ಲಿದೆ ಮೇಡಮ್. ಅದು ಒಬ್ಬ ಮದುವೆ ಆಗಿ ಮೊದಲನೇ ರಾತ್ರಿಯಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತ ಏನೂ ಅರಿಯದೆ ಒಂದು ನೋವುಗಳು ಬಂದಾಗ, ಏನೂ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಎಲ್ಲ ನೋವುಗಳು ಬಂದಾಗ ಒಂದು ದೇವರಿಗೆ ಏನೊಂದು ಇದಾಗುತ್ತೆ, ಒಂದು ವಿಧಿ ಆಟ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಮೇಡಮ್ ಇದರಲ್ಲಿ. ಅದಕ್ಕೆ ವಿಲೇಜ್ ಬೇಸ್ನಲ್ಲಿ ತುಂಬ ಚೆನ್ನಾಗಿದೆ. ಇದು ವಿಲೇಜ್ ಬೇಸ್ನಲ್ಲಿ ತುಂಬ ಚೆನ್ನಾಗಿದೆ ಆಗುತ್ತೆ ಕತೆ ಹಾಗೆ ಬರುತ್ತೆ. ಸೊ ಇವಾಗ ಸಿನಿಮಾದ ಪ್ರೇಕ್ಷಕರು ಯಾವೊಂದು ಪಾಯಿಂಟ್ ಇಟ್ಕೊಂಡು ಈ ಸಿನಿಮಾನ ನೋಡಲಿಕ್ಕೆ ಬರಬೇಕು? ಇದರಲ್ಲಿ ಹೇಳಬೇಕು ಅಂತಂದರೆ, ಒಂದು ಹೆಣ್ಣಿನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ನವರು. ಆ ಹೆಣ್ಣಿನ ಪಾತ್ರ ಇಟ್ಕೊಂಡೇ ಇದನ್ನ ನೋಡೋದಕ್ಕೆ ಬರ್ತಾರೆ ಅನ್ನೋದೊಂದು ಇದನ್ನು ಮಾಡಿದ್ದೀವಿ ಮೇಡಮ್. ತುಂಬ ಅಭಿನಯ ಮಾಡಿದ್ದಾರೆ. ಓಕೆ ಸರ್, ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಿನಿಮಾದ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಆಲ್ ಹೇಳ್ಕೊಂಡ್ರಿ. ಥ್ಯಾಂಕ್ ಯು.